ಸೊ ಅಗೈನ್ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಪರೇಟಿಂಗ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಮೀನ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಮಧ್ಯೆ ಇರತಕ್ಕಂಥ ಫೋರ್ಸ್ ಆಫ್ ಅಟ್ರಾಕ್ಷನ್, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಆ ಬೇಸಿಸ್ ಮೇಲೆ ಕ್ರಿಸ್ಟಲೈನ್ ಸಾಲಿಡ್ಸ್ನ ಸೊ ಅಗೈನ್ ಕ್ಲಾಸಿಫೈಡ್ಸ್ ಇಂಟು ಅಥವಾ ಸಬ್ ಕ್ಲಾಸಿಫೈಡ್ ಇಂಟು 4 ಕೆಟಗರಿ ಅಂತ ಹೇಳ್ತೀವಿ. ಅದರಲ್ಲಿ ಫಸ್ಟ್ ಟೈಪು ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಹೇಳ್ತೀವಿ, ಸೆಕೆಂಡ್ ಒನ್ ಅಯಾನಿಕ್ ಸಾಲಿಡ್ಸ್ ಅಂತ ಹೇಳ್ತೀವಿ, ಥರ್ಡ್ ಒನ್ ಮೆಟಾಲಿಕ್ ಸಾಲಿಡ್ಸ್, ಸೊ ಫೋರ್ತ್ ಒನ್ ಕೋವಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಸೊ ಕ್ಲಾಸಿಫಿಕೇಶನ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್ ಬೇಸ್ಡ್ ಆನ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಪರೇಟಿಂಗ್ ಬಿಟ್ವೀನ್ ದಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಅಯಾನ್ಸ್ ಮಧ್ಯೆ ಇರ್ತಕ್ಕಂಥ ಫೋರ್ಸ್ ಆಫ್ ಅಟ್ರಾಕ್ಷನ್, ಆಟಮ್ಸ್ ಮಧ್ಯೆ ಇರ್ತಕ್ಕಂಥ ಫೋರ್ಸ್ ಆಫ್ ಅಟ್ರಾಕ್ಷನ್, ಮಾಲಿಕ್ಯೂಲ್ಸ್ ಮಧ್ಯೆ ಇರ್ತಕ್ಕಂಥ ಫೋರ್ಸ್ ಆಫ್ ಅಟ್ರಾಕ್ಷನ್, ಆ ಬೇಸಿಸ್ ಮೇಲೆ ಸೊ 4 ಟೈಪ್ಸ್ ಕ್ಲಾಸಿಫೈ ಮಾಡಿದ್ದೀವಿ. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಹೇಳ್ತೀವಿ. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇನ್ ದ ಮಾಲಿಕ್ಯುಲರ್ ಸಾಲಿಡ್ಸ್ ಆರ್ ಮಾಲಿಕ್ಯೂಲ್ಸ್ ಆಗಿರುತ್ತೆ. ಅಂದರೆ ಮಾಲಿಕ್ಯುಲರ್ ಸಾಲಿಡ್ಸಲ್ಲಿ ಸೊ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಮಾಲಿಕ್ಯೂಲ್ಸ್ ಆಗಿರುತ್ತೆ. ದೇ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು 3 ಕೆಟಗರಿ ಅಂತ ಹೇಳ್ತೀವಿ, ಸಬ್ ಕ್ಲಾಸಿಫೈ ಮಾಡ್ತೀವಿ. ಸೊ ಅದರಲ್ಲಿ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್, ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್, ಇನ್ನೊಂದು ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಸೊ ಒನ್ ಬೈ ಒನ್ ನೋಡೋಣ. ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಹೇಳ್ತೀವಿ. ನಾನ್ ಪೋಲಾರ್ ಅಂದರೆ ಸೊ ಯಾವುದೇ ಪೊಲ್ಯಾರಿಟಿ ಇರಬಾರ್ದು. ಪೊಲ್ಯಾರಿಟಿ ಇರಲ್ಲ ಮಾಲಿಕ್ಯೂಲ್ಸ್ ಮಧ್ಯೆ ಅಂದರೆ ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ ಅಂದರೆ 0 ಆಗಿರುತ್ತೆ. ಸೊ ಇಲ್ಲಿ ನಾನ್ ಪೋಲಾರ್ ಮಾಲಿಕ್ಯೂಲ್ಸಲ್ಲಿ ಸೊ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಕೆಲವೊಂದು ಆಟಮ್ಸ್ ಆಗಿರ್ಬೋದು. ಆಟಮ್ಸ್ ಇನ್ ಕೇಸಸ್ ಆಫ್ ನೊಬೆಲ್ ಗ್ಯಾಸಸ್ ಅಂತ ಹೇಳ್ತೀವಿ. ಬಿಕಾಸ್ ನೊಬೆಲ್ ಗ್ಯಾಸಸ್ ರಿಯಾಕ್ಟ್ ಆಗಿ ನಿಮಗೇನು ಹೀಲಿಯಂ ಮಾಲಿಕ್ಯೂಲ್ಸ್, ನಿಯಾನ್ ಮಾಲಿಕ್ಯೂಲ್ಸ್ ಆ ಥರ ಇರಲ್ಲ. ಸೊ ಹಂಗಾಗಿ ಅವು ನಾನ್ ಪೋಲಾರ್ ನೇಚರ್ ಇರೋದ್ರಿಂದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ನೊಬೆಲ್ ಗ್ಯಾಸಸ್ನ ತಗೊಂಡ್ರೆ ಅಟಾಮಿಕ್ ಸ್ಟೇಟಲ್ಲಿ ಇರುತ್ತೆ. ಬಟ್ ಮಾಲಿಕ್ಯುಲರ್ ಸ್ಟೇಟಿಗೆ ಬಂದಾಗ H2 ಇರ್ಬೋದು, ಹೈಡ್ರೋಜನ್ ಮಧ್ಯೆ ಯಾವುದೇ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇಲ್ಲ. ಸೊ ಹಂಗಾಗಿ ಪೊಲಾರಿಟಿ 0 ಆಗಿರುತ್ತೆ, ಡೈಪೋಲ್ ಮೂಮೆಂಟ್ 0. ಸೊ ಹಂಗಾಗಿ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಕ್ಲೋರಿನ್ ಇರ್ಬೋದು, ಅಯೋಡಿನ್ ಇರ್ಬೋದು. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್. ಮೀನ್ಸ್ ಪೊಲ್ಯಾರಿಟಿ ಸೊ ಇರಲ್ಲ, ಚಾರ್ಜ್ ಸಪ್ರೇಷನ್ ಆಗ್ತಾ ಇರಲ್ಲ. ಸೊ ಚಾರ್ಜ್ ಸಪ್ರೇಷನ್ ಆಗಲ್ಲ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ 0 ಇರುತ್ತೆ. ಡಿಫ್ರೆನ್ಸ್ 0 ಇದೆ ಅಂದರೆ ಡೈಪೋಲ್ ಮೂಮೆಂಟ್ ಏನಾಗಿರಬೇಕು 0. ಸೊ ಆ ಥರ ಡೈಪೋಲ್ ಮೂಮೆಂಟ್ 0 ಇದ್ದರೆ ದಟ್ ಟೈಪ್ ಆಫ್ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಆಸ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸಿಗೆ ಹೈಡ್ರೋಜನ್ನು, ಕ್ಲೋರಿನ್ನು, ಅಯೋಡಿನ್ ಮಾಲಿಕ್ಯೂಲ್ಸ್ನ ಎಕ್ಸಾಂಪಲ್ಸ್ ಕೊಟ್ವಿ. ಸೊ ಇಲ್ಲಿ ಸೊ ಅವು ಬೇಸ್ಡ್ ಆನ್ ದಟ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ನೇ ನಾವು ಕ್ಲಾಸಿಫಿಕೇಷನ್ ಮಾಡ್ಕೊತಾ ಇರೋದು. ಸೊ ಹಂಗಾಗಿ ಇಲ್ಲಿ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸಲ್ಲಿ ಯಾವ ಟೈಪ್ ಆಫ್ ಇಂಟ್ರಾಕ್ಷನ್ ಇರುತ್ತೆ ಅಂದರೆ ದ ಆಟಮ್ಸ್ ಇರ್ಬೋದು ಅಥವಾ ಮಾಲಿಕ್ಯೂಲ್ಸ್ ದೇ ಆರ್ ಹೆಲ್ಡ್ ಟುಗೆದರ್ ಬೈ ವೀಕ್ ಡಿಸ್ಪರ್ಷನ್ ಫೋರ್ಸ್ ಅಂತ ಹೇಳ್ತಿದ್ದಾರೆ. ವೀಕ್ ವಾನ್ ಡೆರ್ ವಾಲ್ಸ್ ಡಿಸ್ಪರ್ಷನ್ ಫೋರ್ಸ್ ಅಂತ ಹೇಳ್ತೀವಿ. ದಟ್ ಟೈಪ್ ಆಫ್ ಡಿಸ್ಪರ್ಷನ್ ಫೋರ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲಂಡನ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಇದು ವೀಕೆಸ್ಟ್ ಫೋರ್ಸ್ ಇರುತ್ತೆ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಮಧ್ಯ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸಾಫ್ಟ್ ಇರುತ್ತೆ ಸಾಲಿಡ್ಸ್. ಸೊ ದೇ ಆರ್ ನಾನ್ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರಿಸಿಟಿ ಇರ್ಬೋದು. ಮತ್ತು ಸೊ ಸಾಫ್ಟ್ ಇರೋದ್ರಿಂದ ಬಿಕಾಸ್ ಅದ್ರ ಮಧ್ಯೆ ಒಂದು ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲದೆ ಇರೋದ್ರಿಂದ ಸಾಲಿಡ್ಸ್ ಸಾಫ್ಟ್ ನೇಚರ್ ಇರುತ್ತೆ. ಸೊ ಅದ್ರ ಜೊತೆಯಲ್ಲಿ ಸೊ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟು ಸಹ ಏನಾಗಿರುತ್ತೆ ಅಂದರೆ ಕಡಿಮೆ ಆಗಿರುತ್ತೆ. ಸೊ ಯೂಶ್ವಲಿ ನಾರ್ಮಲ್ ಕಂಡೀಷನ್ ಇಸ್ ನಥಿಂಗ್ ಬಟ್ ರೂಮ್ ಟೆಂಪ್ರೇಚರ್ ಮತ್ತು ರೂಮ್ ಪ್ರೆಷರಲ್ಲಿ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ಪ್ರೆಷರಲ್ಲಿ ದೇ ಆರ್ ಎಕ್ಸಿಸ್ಟ್ ಇನ್ ಗ್ಯಾಸಿಯಸ್ ಸ್ಟೇಟ್ ಆರ್ ಲಿಕ್ವಿಡ್ ಸ್ಟೇಟಲ್ಲಿ ಎಕ್ಸಿಬಿಟ್ ಆಗುತ್ತೆ. ನಮಗೆ ಹೈಡ್ರೋಜನ್ನು, ಕ್ಲೋರಿನ್ ಇವೆಲ್ಲ ಸಹ ಯೂಶ್ವಲಿ ನಮಗೆ ಗ್ಯಾಸಿಯಸ್ ಸ್ಟೇಟಲ್ಲಿ ಎಕ್ಸಿಬಿಟ್ ಆಗುತ್ತೆ ರೂಮ್ ಟೆಂಪ್ರೇಚರಲ್ಲಿ ಅಂತ ಹೇಳ್ತೀವಿ. ಸೊ ದಿಸ್ ಅಬೌಟ್ ದ ನೇಚರ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸಲ್ಲಿ ಯಾವ ಟೈಪ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಅಂದರೆ ವೀಕ್ ಡಿಸ್ಪರ್ಷನ್ ಫೋರ್ಸ್ ಆರ್ ಲಂಡನ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಆ ಮಾಲಿಕ್ಯೂಲ್ಸ್ ಮಧ್ಯೆ ಡೈಪೋಲ್ ಮೂಮೆಂಟ್ 0 ಇರಬೇಕು. ಸೊ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆಟಮ್ಸ್ ಆದರೂ ಇರ್ಬೋದು, ಮಾಲಿಕ್ಯೂಲ್ಸ್ ಆದರೂ ಇರ್ಬೋದು. ಆಟಮ್ಸ್ ಬಂದರೆ ನೊಬೆಲ್ ಗ್ಯಾಸಸ್ ಅಂತ ಹೇಳ್ತೀವಿ, ಮಾಲಿಕ್ಯೂಲ್ಸ್ ಬಂದರೆ ಹೈಡ್ರೋಜನ್, ಅಯೋಡಿನ್, ಕ್ಲೋರಿನ್. ಸೊ ಈ ಥರ ಎಕ್ಸಾಂಪಲ್ಸ್ನ ಕೊಡ್ಬೋದು. ಸೊ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ, ಸಾಫ್ಟ್ ನೇಚರ್ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಟೈಪು ಸೊ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಕನ್ಸಿಡರ್ ಮಾಡಿದ್ದೀರಾ ಅಂದರೆ ಪೊಲ್ಯಾರಿಟಿ ಇರಬೇಕು. ಪೊಲ್ಯಾರಿಟಿ ಇದೆ ಅಂದರೆ ಸೊ ಯೂಶ್ವಲಿ ಸೊ ಡೈಪೋಲ್ ಮೂಮೆಂಟ್ ಇದ್ದೇ ಇರುತ್ತೆ. ಸೊ ಆ ಥರ ಪೊಲ್ಯಾರಿಟಿನ ಎಕ್ಸಿಬಿಟ್ ಮಾಡ್ತಾ ಇದೆ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇರಬೇಕು ಅಂತ ಹೇಳ್ತೀವಿ. ಸೊ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಆಗಿರುತ್ತೆ. ಸೊ ಯೂಶ್ವಲಿ ದೇ ಆರ್ ಹೆಲ್ಡ್ ಟುಗೆದರ್ ಬೈ ಕೋವಲೆಂಟ್ ಬಾಂಡ್ಸ್ ಅಂತ ಹೇಳ್ತೀವಿ. ಸೊ ಆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಮಧ್ಯ ಒಂದು ಕೋವಲೆಂಟ್ ಬಾಂಡ್ ಇರುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ಲು HCl ಇರ್ಬೋದು,
ಆ HCl ಅಲ್ಲಿ ಹೈಡ್ರೋಜನ್ ಮತ್ತು ಕ್ಲೋರಿನ್ ಮಧ್ಯೆ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇದೆ, ಸೊ ಹಂಗಾಗಿ ಪೋಲಾರ್ ಅಂತ ಹೇಳ್ತೀವಿ. ಅದೇ ಥರ ಸಲ್ಫರ್ ಡೈಆಕ್ಸೈಡ್ ಇರ್ಬೋದು. ಓಕೆ, ಸೊ HCl ಸಲ್ಫರ್ ಡೈಆಕ್ಸೈಡ್ ಗೇಷಿಯಸ್ ಸ್ಟೇಟಲ್ಲಿ ಎಕ್ಸಿಬಿಟ್ ಆಗ್ತಾ ಇದೆ. ಅದೇ ಥರ ನಮಗೆ ಸಾಲಿಡ್ ಸ್ಟೇಟಲ್ಲಿ ಎಕ್ಸಿಬಿಟ್ ಆಗ್ತಕ್ಕಂಥ ಓಕೆ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸಿಗೆ ಎಕ್ಸಾಂಪಲ್ ಓಕೆ ಸಾಲಿಡ್ ಅಮೋನಿಯಾ ಇರ್ಬೋದು, ಸಾಲಿಡ್ HCl ಇರ್ಬೋದು. ದಿಸ್ ಆರ್ ದ ಎಕ್ಸಾಂಪಲ್ ಫಾರ್ polar molecular solids. They are existing as solid form. ಓಕೆ, ಗೇಷಿಯಸ್ ಫಾರ್ಮಿಗೆ ಬಂದರೆ HCl ಸಲ್ಫರ್ ಡೈಆಕ್ಸೈಡ್ ಅಂತ ಬರೆದ್ರೆ ಸಾಕು. ಸಾಲಿಡ್ ಫಾರ್ಮ್ನಲ್ಲಿ ಪರ್ಟಿಕ್ಯುಲರ್ಲಿ ಕೇಳಿದ್ರೆ ಸಾಲಿಡ್ ಅಮೋನಿಯಾ ಮತ್ತು ಸಾಲಿಡ್ ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳಬೇಕು. ಸೊ ಇವೆರಡರ ಮಧ್ಯ ಯಾವ ಥರ ಒಂದು ಫೋರ್ಸ್ ಆಫ್ ಇಂಟ್ರಾಕ್ಷನ್ ಇದೆ ಅಂದರೆ, ಸೊ HCl ತಗೊಂಡಿದ್ದೀರ ಅಂದರೆ ಪೊಲಾರಿಟಿ ಇದೆ ಅಂದರೆ ಡೈಪೋಲ್ ಇಂಟ್ರಾಕ್ಷನ್ ಇರುತ್ತೆ ಅಂತ ಹೇಳ್ತೀವಿ. ಸೊ ಈ ಕಡೆ HClನ ನೀವು ಡಿಸೋಸಿಯೇಟ್ ಮಾಡಿದ್ರೆ ಈ ಕಡೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜು, ಕ್ಲೋರಿನ್ ಕಡೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್, ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಇರೋದ್ರಿಂದ. ಸೊ ಡೈಪೋಲ್ ಇದೆ ಅಂದರೆ ಸೊ ಡೈಪೋಲ್ ಇಂಟ್ರಾಕ್ಷನ್ ಇರುತ್ತೆ ಆಟಮ್ಸ್ ಮಧ್ಯ ಅಂತ ಹೇಳ್ತೀವಿ. ಸೊ ಸಾಫ್ಟ್ ನೇಚರ್ ಇರುತ್ತೆ. ಸೊ ಬಿಕಾಸ್ ದೇ ಆರ್ ನಾಟ್ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ, ಸಾಫ್ಟ್ ಆಗಿರ್ತವೆ. ಓಕೆ, ಮೆಲ್ಟಿಂಗ್ ಪಾಯಿಂಟು ಕಡಿಮೆ ಇರುತ್ತೆ, ಬಟ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ ಟು ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ ಓಕೆ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಡ್ಯೂ ಟು ಪೊಲಾರಿಟಿ. ಒಂದು ಸ್ವಲ್ಪ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಸೊ ಬಾಯ್ಲಿಂಗ್ ಪಾಯಿಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ಗಿಂತ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸಲ್ಲಿ ಇಂಟ್ರಾಕ್ಷನ್ ಬಂದು ಡೈಪೋಲ್ ಇಂಟ್ರಾಕ್ಷನ್ ಇರುತ್ತೆ. ಎಕ್ಸಾಂಪಲ್ ಸಾಲಿಡ್ ಅಮೋನಿಯಾ, ಸಾಲಿಡ್ ಸಲ್ಫರ್ ಡೈಆಕ್ಸೈಡ್ ಆಗಿರುತ್ತೆ. ಓಕೆ, ಸೊ ಇನ್ನು ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ, ಬಾಯ್ಲಿಂಗ್ ಪಾಯಿಂಟು ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಇನ್ನು ಲಾಸ್ಟ್ ಟೈಪ್ಸ್ ಆಫ್ ಮಾಲಿಕ್ಯುಲರ್ ಸಾಲಿಡ್ ಬಂದು ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಓಕೆ, ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸಲ್ಲಿ ಸೊ ಹೈಡ್ರೋಜನ್ ಬಾಂಡಿಂಗ್ ಆಗಬೇಕು ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಹೈಡ್ರೋಜನ್ ಇರಬೇಕು. ಹೈಡ್ರೋಜನ್ ಇಸ್ ಬಾಂಡೆಡ್ ವಿತ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಗಿರುತ್ತೆ. ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂದರೆ ಫ್ಲೋರಿನ್, ಆಕ್ಸಿಜನ್, ನೈಟ್ರೋಜನ್. ಈ ಮಧ್ಯೆ ಸೊ ಬಾಂಡ್ ಫಾರ್ಮೇಷನ್ ಆದರೆ ದಟ್ ಟೈಪ್ ಆಫ್ ಬಾಂಡ್ ಇಸ್ ಕಾಲ್ಡ್ ಆಸ್ ಹೈಡ್ರೋಜನ್ ಬಾಂಡೆಡ್ ಅಂತ ಹೇಳ್ತೀವಿ. ಆ ಥರ ಹೈಡ್ರೋಜನ್ ಬಾಂಡೆಡ್ ಆಗಬೇಕು ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಮಸ್ಟ್ ಆ್ಯಂಡ್ ಶುಡ್ ಓಕೆ ಹೈಡ್ರೋಜನ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಫ್ಲೋರಿನ್, ಆಕ್ಸಿಜನ್ ಅಥವಾ ನೈಟ್ರೋಜನ್ ಆಗಿರಬೇಕು ಅಂತ ಹೇಳ್ತೀರಾ. ಬೆಸ್ಟ್ ಎಕ್ಸಾಂಪಲ್ ಐಸ್. ಇಟ್ಸ್ ನಥಿಂಗ್ ಬಟ್ ಸಾಲಿಡ್ ವಾಟರ್ ಅಂತ ಹೇಳ್ತೀವಿ. ವಾಟರು ಸಾಲಿಡ್ ಫಾರ್ಮ್ನಲ್ಲಿದೆ, ಐಸ್ ಅಂತ ಹೇಳ್ತೀವಿ. ಐಸಲ್ಲಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದ್ದೇ ಇರುತ್ತೆ. ಸೊ ಐಸ್ ಇಸ್ ಆಲ್ಸೋ ಎ ನಾನ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯೂಲ್ಸ್ ಸಹ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ಸೊ ದೇ ಆರ್ ವಾಲಟೈಲ್ ಲಿಕ್ವಿಡ್ಸ್ ಅಂತ ಹೇಳ್ತೀವಿ ರೂಮ್ ಟೆಂಪ್ರೇಚರ್ಲೆ. ಸೊ ಕೆಲವು ಸಲ ವಾಲಟೈಲ್ ಆಗ್ತಕ್ಕಂಥ ನೇಚರ್ ಇರುತ್ತೆ. ಓಕೆ, ದೇ ಆರ್ ಸಾಫ್ಟ್ ಅಂತ ಹೇಳ್ತೀವಿ. ಸೊ ಆ ಸಾಫ್ಟ್ ಇರುತ್ತೆ. ಸೊ ಯೂಶಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಐಸ್ ಏನಾಗುತ್ತೆ ಸೊ ಮೆಲ್ಟ್ ಆಗ್ತಾ ಹೋಗುತ್ತೆ. ಪ್ಲಸ್ ಸೊ ಸಾಫ್ಟ್ ಸಾಲಿಡ್ಸ್ ಓಕೆ ದೇ ಆರ್ ಎಕ್ಸಿಸ್ಟಿಂಗ್ ಆ್ಯಸ್ ಸಾಲಿಡ್ ಫಾರ್ಮ್ ಇನ್ ರೂಮ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ರೂಮ್ ಟೆಂಪ್ರೇಚರ್ ಮತ್ತು ಪ್ರೆಷರಲ್ಲಿ ಸೊ ಯೂಶ್ವಲಿ ನಮಗೆ ಸಾಲಿಡ್ ಫಾರ್ಮ್ನಲ್ಲಿ ಎಕ್ಸಿಬಿಟ್ ಆಗುತ್ತೆ ಅಂತ ಹೇಳ್ತೀವಿ. ದಿಸ್ ಇಸ್ ಅಬೌಟ್ ದ ಟೈಪ್ಸ್ ಆಫ್ ಮಾಲಿಕ್ಯುಲರ್ ಸಾಲಿಡ್ಸ್. ನಾನ್ ಪೋಲಾರಲ್ಲಿ ಡಿಸ್ಪರ್ಷನ್ ಫೋರ್ಸ್ ಅಥವಾ ಲಂಡನ್ ಫೋರ್ಸ್ ಇರುತ್ತೆ. ಪೋಲಾರಲ್ಲಿ ಡೈಪೋಲ್ ಇಂಟ್ರಾಕ್ಷನ್ ಇರುತ್ತೆ. ಹೈಡ್ರೋಜನ್ ಬಾಂಡಿಂಗಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಹೈಡ್ರೋಜನ್ ಆ್ಯಂಡ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಮಧ್ಯೆ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಐಸ್. ಪೋಲಾರ್ ಮಾಲಿಕ್ಯೂಲ್ಸಿಗೆ ಸಾಲಿಡ್ ಅಮೋನಿಯಾ, ಸಾಲಿಡ್ HCl ಇರ್ಬೋದು, ಸಾಲಿಡ್ ಸಲ್ಫರ್ ಡೈಆಕ್ಸೈಡ್ ಇರ್ಬೋದು. ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ಗೆ ಆಟಮ್ಸ್ ಬಂದರೆ ನೋಬಲ್ ಗ್ಯಾಸಸ್, ಮಾಲಿಕ್ಯೂಲ್ಸ್ ಬಂದರೆ ಓಕೆ ಹೈಡ್ರೋಜನ್, ಕ್ಲೋರಿನ್, ಅಯೋಡಿನ್ ಅಂತ ಹೇಳ್ತೀನಿ. ಸೊ ಇಲ್ಲಿ ವಾಂಡರ್ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಮತ್ತು ನೇಚರ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಅಬೌಟ್ ದ ಟೈಪ್ಸ್ ಆಫ್ ಮಾಲಿಕ್ಯುಲರ್ ಸಾಲಿಡ್. ಓಕೆ, ನೆಕ್ಸ್ಟ್ ಬಂದರೆ ಓಕೆ ಸೆಕೆಂಡ್ ಒನ್ ಅಯಾನಿಕ್ ಸಾಲಿಡ್ಸ್ ಅಂತ ಹೇಳ್ತೀವಿ. Okay, second one, ionic solids. So the name itself indicates the ionic solids ಅಲ್ಲಿ ions are the constituent particles ಅಂತ ಹೇಳ್ತೀವಿ. ಸೊ ಅಯಾನ್ಸ್ ಆರ್ ದಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂದರೆ ಒಂದು ಕ್ಯಾಟಯಾನ್ ಇರುತ್ತೆ, ಆನಯಾನ್ ಇರುತ್ತೆ. ಸೊ ಎರಡು ಆಪೋಸಿಟ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಮಧ್ಯೆ ಇರ್ತಕ್ಕಂಥ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದರೆ ಕುಲಂಬಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಅಯಾನಿಕ್ ಪಾರ್ಟಿಕಲ್ಸ್ ಅಥವಾ ಅಯಾನಿಕ್ ಸಾಲಿಡ್ಸು 3 ಡೈಮೆನ್ಷನಲ್ಲಿ ರೆಗ್ಯುಲರ್ ಪ್ಯಾಟ್ರನಲ್ಲಿ ಆನಯಾನ್ ಮತ್ತು ಕ್ಯಾಟಯಾನ್ಸ್ ಅರೇಂಜ್ ಆಗಿರುತ್ತೆ. ಸೊ ದೇ ಆರ್ ಹೆಲ್ಡ್ ಟುಗೆದರ್ ಬೈ ಓಕೆ ಕುಲಂಬಿಕ್ ಆರ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಓಕೆ, ದೀಸ್ ಸಾಲಿಡ್ಸ್ ಆರ್ ಹಾರ್ಡ್ ಇರುತ್ತೆ. ಸೊ ಬ್ರಿಟಲ್ ಇನ್ ನೇಚರ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಅಯಾನಿಕ್ ಸಾಲಿಡ್ಸ್ ಯೂಶ್ವಲಿ ಜಾಸ್ತಿ ಇರುತ್ತೆ. ಅಯಾನಿಕ್ ಸಾಲಿಡ್ಸ್ ಬೆಸ್ಟ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡು, KCl ಇವೆಲ್ಲ ಗೊತ್ತು. ಸೊ ಸೋಡಿಯಂ ಕ್ಲೋರೈಡ್, KCl ಸಾಲ್ಟ್ ಫಾರ್ಮ್ನಲ್ಲಿ ಯಾವುದೇ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಬೇಕು ಅಂದರೆ ಅಯಾನ್ಸ್ ಬೇಕು ಅಥವಾ ಫ್ರೀ ಎಲೆಕ್ಟ್ರಾನ್ಸ್ ಇರಬೇಕು ನಮಗೆ. ಸೊ ಹಂಗಾಗಿ ಸಾಲಿಡ್ ಫಾರ್ಮ್ನಲ್ಲಿ ಸೊ ಅಯಾನಿಕ್ ಸಾಲಿಡ್ಸು ಯಾವುದೇ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ಬಟ್ ಅದೇ ಮಾಲ್ಟನ್ ಸ್ಟೇಟ್ ಮತ್ತು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ಏನು ಅಯಾನ್ಸ್ ಜನರೇಟ್ ಆಗುತ್ತೋ ಆವಾಗ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ದಿಸ್ ಅಬೌಟ್ ದಿ
ಅಯಾನಿಕ್ ಸಾಲಿಡ್ಸಲ್ಲಿ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ಅನಯನ್ಸ್ ಅಥವಾ ಕ್ಯಾಟಯನ್ಸ್ ಆಗಿರುತ್ತೆ. ಅನಯನ್ಸ್ ಮತ್ತು ಕ್ಯಾಟಯನ್ಸ್ ಮಧ್ಯೆ ಇರ್ತಕ್ಕಂಥ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಓಕೆ, ಸೊ ಯೂಶಲಿ ಆಪೋಸಿಟ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಮಧ್ಯ ಓಕೆ ಕುಲಂಬಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಇಟ್ಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ ಬಂದು ಮೆಟಾಲಿಕ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಮೆಟಲ್ಸ್ನ ನೀವು ಕನ್ಸಿಡರ್ ಮಾಡಿದಾಗ ಮೆಟಲ್ಸ್ ಆರ್ ಅರೇಂಜ್ಡ್ ಇನ್ ಎನ್ ಅಯಾನ್ ಅಂತ ಹೇಳ್ತೀವಿ. ಒಂದು ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಅಯಾನ್ ಆಗಿರುತ್ತೆ. ಅಯಾನ್ ಆಗಿ ಮೆಟಲ್ ಅರೇಂಜ್ ಆಗಿರುತ್ತೆ ಅಂದರೆ ಅಯಾನ್ ಆಗಬೇಕು ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಗಬೇಕು ಅಥವಾ ಗೇನ್ ಆಫ್ ಎಲೆಕ್ಟ್ರಾನ್ಸು ಆಗಿರ್ಬೋದು. ಸೊ ಯೂಶಲಿ ಮೆಟಲ್ಸು ಎಲೆಕ್ಟ್ರೋ ಪಾಸಿಟಿವ್ ಇರೋದ್ರಿಂದ ಲಾಸ್ ಆಫ್ ಎಲೆಕ್ಟ್ರಾನ್ಸೇ ಇರುತ್ತೆ. ಆ ಎಲೆಕ್ಟ್ರಾನ್ಸು ಪಾಸಿಟಿವ್ ಅಯಾನ್ಸ್ ಸುತ್ತ ಏನಾಗಿರುತ್ತೆ, ಸರೌಂಡ್ ಆಗಿರುತ್ತೆ. ಆ ಸರೌಂಡ್ ಆಗಿರೋದ್ರ ಜೊತೆಯಲ್ಲಿ ಎಲೆಕ್ಟ್ರಾನ್ಸ್ ಮೊಬೈಲ್ ನೇಚರ್ ಇರುತ್ತೆ. ಆ ಥರ ಒಂದು ಕ್ಯಾಟಯಾನ್ ಅಥವಾ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ ಸರೌಂಡೆಡ್ ಬೈ ದಿ ಮೊಬೈಲ್ ಎಲೆಕ್ಟ್ರಾನ್ಸ್ನ ನಾವೇನಂತ ಹೇಳ್ತೀವಿ ಅಂದರೆ ಕರ್ನಲ್ ಅಂತ ಹೇಳ್ತೀವಿ. ಸೊ ಆ ಥರ ಕರ್ನಲಲ್ಲಿ ಫ್ರೀ ಎಲೆಕ್ಟ್ರಾನ್ಸು ಮೆಟಾಲಿಕ್ ಅಯಾನ್ ಸುತ್ತ ಸೊ ಮೊಬೈಲ್ ಇರುತ್ತೆ ಅಥವಾ ಮೂವ್ ಆಗ್ತಾ ಇರುತ್ತೆ. ದೇ ಆರ್ ಹೆಲ್ಡ್ ಟುಗೆದರ್ ಬೈ ಎ ಸಿ ಆಫ್ ಮೊಬೈಲ್ ಎಲೆಕ್ಟ್ರಾನ್ ಅಥವಾ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಆ ಮೆಟಲ್ ಅಯಾನು ಮತ್ತು ಎಲೆಕ್ಟ್ರಾನ್ಸ್ ಮಧ್ಯ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಅಂತ ಹೇಳ್ತೀವಿ. ಸೊ ಫ್ರೀ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಸೊ ಈಸಿಯಾಗಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತವೆ ಮತ್ತು ಥರ್ಮಲ್ ಪ್ರಾಪರ್ಟೀಸು ಇರುತ್ತೆ ಅಂತ ಹೇಳ್ತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್, ಯಾವುದೇ ಒಂದು ಮೆಟಲ್ಸ್ ಪೀಸ್ನ ನೀವು ಒಂದು ಕಡೆ ಹೀಟ್ ಮಾಡಿದ್ರೆ ಅದು ಅಷ್ಟು ಆ ಪೋರ್ಷನಲ್ಲಿ ಮಾತ್ರ ಹೀಟ್ ಆಗಲ್ಲ. ಆ ಹೀಟ್ ಏನಾಗಿರುತ್ತೆ, ಸೊ ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ. ಆ ಥರ ಹೀಟ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಅದರಲ್ಲಿ ಏನಿರಬೇಕು ಅಂದರೆ ಫ್ರೀ ಎಲೆಕ್ಟ್ರಾನ್ಸ್ ಇರಬೇಕು ಅಂತ ಹೇಳ್ತೀವಿ. ಸೊ ಆ ಫ್ರೀ ಎಲೆಕ್ಟ್ರಾನ್ ಹೀಟ್ ಎನರ್ಜಿನ ಥ್ರೂ ಔಟ್ ದಿ ಸೊ ಮೆಟಲ್ ಸೊ ಟ್ರಾನ್ಸ್ಫರ್ ಮಾಡ್ತವೆ. ಸೊ ಹಂಗಾಗಿ ಮೆಟಲ್ಸ್ ಆರ್ ದಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಹೇಳ್ತೀವಿ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದು ಲಸ್ಟರ್ ನೇಚರ್ ಇರುತ್ತೆ. ಕೆಲವೊಂದು ಮೆಟಲ್ಸ್ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಮೌಂಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ಎಮಿಟ್ ಮಾಡಬೇಕಾದ್ರೆ ಸೊ ಕೆಲವೊಂದು ಕಲರ್ನ ಸಹ ನಮಗೆ ಎಕ್ಸಿಬಿಟ್ ಮಾಡ್ಬೋದು. ಸೊ ಮತ್ತು ಇನ್ನು ಮೆಟಲ್ಸ್ ಮೇಲಿಯೇಬಲ್ ಮಿಕ್ಸ್ ಇಂಟು ಶೀಟ್ಸ್ ಇರ್ಬೋದು, ಡಕ್ಟೈಲ್ ಇನ್ ನೇಚರ್ ಇರುತ್ತೆ, ರಾಡ್ಸ್ ಎಲ್ಲ ಪ್ರಿಪೇರ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ದಿಸ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಟಾಲಿಕ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಬಂದು ಕಾಪರು, ಓಕೆ, ಐರನ್ನು. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಮೆಟಾಲಿಕ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಸೊ ಲಾಸ್ಟ್ ಒನ್ ಕೋವಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯೂಶ್ವಲಿ ಕೋವಲೆಂಟ್ ಅಂತ ಬರ್ತಾ ಇದೆ ಅಂದರೆ ಆಟಮ್ಸ್ ಮಧ್ಯೆ ಯಾವ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ ಅಂದರೆ ಕೋವಲೆಂಟ್ ಬಾಂಡ್. ಯೂಶ್ವಲಿ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂದರೆ ನಾನ್ ಮೆಟಲ್ಸ್ ಆಗಿರಬೇಕು. ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇಲ್ಲಿ ನಾನ್ ಮೆಟಾಲಿಕ್ ಆಟಮ್ಸ್ ಆಗಿರುತ್ತೆ. ಸೊ ಆಟಮ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ಕೋವಲೆಂಟ್ ಬಾಂಡ್ಸ್. ದೇ ಆರ್ ಎಕ್ಸಿಸ್ಟಿಂಗ್ ಇನ್ 3 ಡೈಮೆನ್ಷನಲ್ ಅಂತ ಹೇಳ್ತೀವಿ. ಆ 3 ಡೈಮೆನ್ಷನಲ್ಲಿ ನೆಟ್ವರ್ಕ್ ಟೈಪ್ ಅರೇಂಜ್ಮೆಂಟ್ ಆಗಿರುತ್ತೆ. ದಟ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಗೈಂಟ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಆ ಥರ ಗೈಂಟ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಇರೋದ್ರಿಂದ ಸೊ ಕೋವಲೆಂಟ್ ಬಾಂಡೆಡ್ ಮಾಲಿಕ್ಯೂಲ್ಸ್ ಅಥವಾ ಆಟಮ್ಸ್ ಏನು ನೆಟ್ವರ್ಕ್ ಸಾಲಿಡ್ಸ್ ಇದಾವೋ ದೇ ಆರ್ ಹಾರ್ಡ್ ಇರ್ತವೆ, ಹೈಲಿ ಬ್ರಿಟಲ್ ಇನ್ ನೇಚರ್ ಅಂತ ಹೇಳ್ತೀವಿ. ಸೊ ಮತ್ತು ಗೈಂಟ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಇರೋದ್ರಿಂದ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಬಟ್ ಮೆಲ್ಟಿಂಗ್ ಪಾಯಿಂಟ್ಗಿಂತ ಮುಂಚೆನೇ ಮಾಲಿಕ್ಯೂಲ್ಸ್ ಏನಾಗಿರ್ತವೆ ಅಂದರೆ ಡಿಕಂಪೋಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀವಿ. ಸೊ ಗೈಂಟ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಇರೋದ್ರಿಂದನೇ ಡೈಮಂಡ್ ಹಾರ್ಡ್ ಇರುತ್ತೆ ಅಂತ ಹೇಳ್ತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಡೈಮಂಡು, ಸಿಲಿಕಾನ್ ಕಾರ್ಬೈಡ್, ದಿಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಓಕೆ ಕೋವಲೆಂಟ್ ಆರ್ ನೆಟ್ವರ್ಕ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಅಬೌಟ್ ದ ಟೈಪ್ಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್. ಫಸ್ಟ್ ಒನ್ ಮಾಲಿಕ್ಯುಲರ್ ಸಾಲಿಡ್ಸ್. ಆ ಮಾಲಿಕ್ಯುಲರ್ ಸಾಲಿಡ್ಸಲ್ಲಿ ಮತ್ತೆ 3 ಟೈಪ್ಸ್ ಹೇಳಿದ್ದೀರಾ. ಓಕೆ, ಆ ಮತ್ತೆ 3 ಟೈಪ್ಸಲ್ಲಿ ಓಕೆ ನಾನ್ ಪೋಲಾರು, ಹೈಡ್ರೋಜನ್ ಬಾಂಡೆಡ್. ಸೆಕೆಂಡ್ ಒನ್ ಅಯಾನಿಕ್ ಸಾಲಿಡ್ಸ್, ಥರ್ಡ್ ಒನ್ ಮೆಟಾಲಿಕ್ ಸಾಲಿಡ್ಸ್, ಫೋರ್ತ್ ಒನ್ ಕೋವಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್ಸ್ ಅಂತ ಹೇಳ್ತೀವಿ.